ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ಊಟಕ್ಕೆ ಅದಿತಿಗೆ ಆಲೂ ರೈಸ್ ಅಂತಂದರೆ ಆಲೂಗೆಡ್ಡೆಯಲ್ಲಿ ಒಂದು ರೈಸ್ ಮಾಡಿದ್ದೀನಿ. ಆಲ್ರೆಡಿ ನನ್ನ ಚಾನಲಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದೆ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡಿದ್ದೀನಿ. ಆ ರೆಸಿಪಿನ ನೋಡಿ. ಆ್ಯಂಡ್ ಇವತ್ತು ಕಾಟನ್ ಪ್ಯಾಡೆಡ್ ಅಂಡರ್ವೇರ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಅದಿತಿಗೆ ತರಿಸ್ಕೊಂಡಿದ್ದೀನಿ. ಅದನ್ನು ಯಾಕೆ ತರಿಸ್ಕೊಂಡಿದ್ದೀನಿ ಆ್ಯಂಡ್ ಹೇಗೆ ಯೂಸ್ ಆಗುತ್ತೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ನೀವು ಹೋಗಿ ರೆಸಿಪೀಸ್ನ ನೋಡ್ಕೊಂಡು ಬನ್ನಿ. ಈ ರೆಸಿಪಿ ಮಕ್ಕಳ ಒಂದು ಗ್ರೋತ್ಗೆ ತುಂಬ ಒಳ್ಳೆಯದು, ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರುತ್ತೆ, ಬ್ರೈನ್ ಡೆವಲಪ್ಮೆಂಟ್ಗೆ ಒಳ್ಳೆಯದು. ಯಾವುದಪ್ಪ ಅಂತಂದರೆ ಪುಟ್ಟ ನಾನು ಪೊಟ್ಯಾಟೋಸ್ನ ತೊಗೊಂಡಿದ್ದೀನಿ. ಅಂತಂದರೆ ಬೇಬಿ ಆಲೂಗೆಡ್ಡೆ ಅಂತ ಏನು ಹೇಳ್ತೀವಿ ಅದನ್ನು ತೊಗೊಂಡು ಒಂದು ಚಿಕ್ಕ ಲೋಟ ಅಕ್ಕಿ ಮತ್ತು ಅರ್ಧ ಲೋಟದಷ್ಟು ಹೆಸರು ಬೇಳೆನ ತೊಗೊಂಡು ಸ್ವಲ್ಪ ಹೊತ್ತು ನೆನೆಸಿ ಇಟ್ಕೊಂಡಿದ್ದೆ. ಅದನ್ನು ಒಂದು 5ರಿಂದ 6 ಕುಕ್ಕರ್ಗಲ್ಲಿ ವಿಷಲ್ ಹಾಕಿಸ್ಕೊಳ್ಬೇಕಾಗತ್ತೆ. ಆಲೂಗೆಡ್ಡೆನ ಕೆಲವರು ಕೊಡೋದೇ ಇಲ್ಲ ಮಕ್ಕಳಿಗೆ, ಗ್ಯಾಸ್ ಆಗುತ್ತೆ, ಆಲೂಗೆಡ್ಡೆನ ಕೊಟ್ಟರೆ ಮಕ್ಕಳಿಗೆ ಅಷ್ಟು ಜೀರ್ಣ ಆಗಲ್ಲ ಅಂತ ಏನೇನೋ ರೀಸನ್ ಹೇಳ್ತಿರ್ತಾರೆ. ದಯವಿಟ್ಟು ಮಕ್ಕಳಿಗೆ ಆಲೂಗೆಡ್ಡೆನ ಕೊಡಿ. 6 ತಿಂಗಳಿಂದನೇ ನಾವು ಮಕ್ಕಳಿಗೆ ಆಲೂಗೆಡ್ಡೆನ ಕೊಡೋದಕ್ಕೆ ಶುರು ಮಾಡಬಹುದು. ಆಲೂಗೆಡ್ಡೆಯಲ್ಲಿ ವೈಟಮಿನ್ ಸಿ ಇರುತ್ತೆ, ವೈಟಮಿನ್ B12 ಇರುತ್ತೆ ಮತ್ತು ಫಾಲೇಟು, ಜಿಂಕು ಈ ಎಲ್ಲ ಒಂದು ನ್ಯೂಟ್ರಿಯೆಂಟ್ ಅಂಶ ಇರೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗಬೇಕು ಅಂತಂದರೆ ನೀವು ಮಕ್ಕಳ ಡಯಟಲ್ಲಿ ಆಲೂಗೆಡ್ಡೆನ ನೀವು ಇನ್ಕ್ಲೂಡ್ ಮಾಡಲೇಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಕೂಗಿಸ್ಕೊಂಡ್ಮೇಲೆ ಇದಕ್ಕೆ ನಾನು ತುಪ್ಪದ ಒಗ್ಗರಣೆ ಕೊಡ್ತಾ ಇದ್ದೀನಿ. ತುಪ್ಪಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ. ಇಷ್ಟೇನಾ ಒಗ್ಗರಣೆ? ಉಪ್ಪು ಎಲ್ಲ ಏನು ಹಾಕಿಲ್ವಾ ಅನ್ನೋ ಪ್ರಶ್ನೆಗೆ ಇಲ್ಲ. ಉಪ್ಪು ಮತ್ತು ಅದಿತಿಗೆ ನಾನು ಸ್ಪೆಷಲ್ ಪೌಡರ್ನ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಯೂಟ್ಯೂಬ್ ಚಾನಲಲ್ಲೂ ಸಹ ಶೇರ್ ಮಾಡಿದ್ದೀನಿ. ಅದು ಯಾವುದಪ್ಪ ಸ್ಪೆಷಲ್ ಪೌಡರ್ ಅಂತಂದರೆ ಮಕ್ಕಳಿಗೆ ಚೆನ್ನಾಗಿ ಜೀರ್ಣ ಆಗಬೇಕು, ಮಕ್ಕಳು ಚೆನ್ನಾಗಿ ಊಟ ಮಾಡಬೇಕು, ಪೂಪ್ನ ಕರೆಕ್ಟಾಗಿ ಪಾಸ್ ಮಾಡಬೇಕು, ಮಕ್ಕಳು ಥ್ರೂಔಟ್ ಡೇ ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ಆ ಪೌಡರ್ ಯಾವುದು ಅಂತಂದರೆ ಜೀರಾ ಮತ್ತು ಪೆಪ್ಪರ್ ಪೌಡರ್. ಹೌದು, ಜೀರಾ ಮತ್ತು ಪೆಪ್ಪರ್ ಪೌಡರ್ನ ಮಕ್ಕಳಿಗೆ ದಿನಾಗಲೂ ಅವರ ಡಯಟಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ಮಕ್ಕಳು ಊಟ ಮಾಡಿದ ಆರಾಮಾಗಿ ಜೀರ್ಣ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಯಾವುದೇ ಒಂದು ಮೀಲ್ ಟೈಮ್ಗಿರ್ಬೋದು, ಸ್ನ್ಯಾಕ್ ಟೈಮ್ಗಿರ್ಬೋದು ಮಕ್ಕಳಿಗೆ ಜೀರ್ಣ ಆಗಿರುತ್ತೆ, ಅವರು ಆರಾಮಾಗಿ ಊಟ ಮಾಡ್ತಾರೆ. ತುಪ್ಪದ ಒಗ್ಗರಣೆ ಕೊಟ್ಟ ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ನಾನು ಅದಿತಿಗೆ ರೈಸ್ ಬಾಲ್ಸ್ ರೀತಿ ಕೊಡ್ತೀನಿ. ನಾನೇ ಬಾಲ್ ಮಾಡಿ ಅದಿತಿಗೆ ಪ್ಲೇಟಲ್ಲಿ ಹಾಕ್ಕೊಟ್ರೆ ಅದಿತಿ ಸೆಲ್ಫ್ ಫೀಡಿಂಗ್ ಮಾಡ್ತಾರೆ. ನೀವು ನೋಡಿ ನಿಮ್ಮ ಮಗುಗೆ ನೀವು ಯಾವ ರೀತಿ ಅಭ್ಯಾಸ ಮಾಡಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಬಾಲ್ಸ್ ರೀತಿ ಮಗುಗೆ ಇನ್ನೂ ಅಭ್ಯಾಸ ಮಾಡಿಲ್ಲ ಅಂತಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ತೆಳ್ಳಗೆ ಮಾಡಿ ಮಗುಗೆ ತಿನ್ನಿಸ್ಬೋದು. ಇದಕ್ಕೆ ಮೊಸರು ಕಾಂಬಿನೇಷನ್ ಇಸ್ ಆಲ್ಸೋ ವೆರಿ ಗುಡ್, ತುಂಬ ಚೆನ್ನಾಗಿರುತ್ತೆ. ಏನಕ್ಕಂತಂದರೆ ಮೊಸರು ರಿಚ್ ಇನ್ ಪ್ರೋಟೀನ್ ಆಗಿರೋದ್ರಿಂದ ಒಳ್ಳೆ ಕಾಂಬಿನೇಷನ್. ಇದಕ್ಕೆ ನಾನು ಪಿಂಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಪೆಪ್ಪರ್ ಮತ್ತು ಕ್ಯೂಮಿನ್ ಸೀಡ್ ಅಂತಂದರೆ ಜೀರಾ ಪೌಡರ್ನ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ನಾನು, ಅದನ್ನು ಹಾಕ್ತಾಯಿದ್ದೀನಿ. ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಅದಿತಿಗಂತೂ ದಿಸ್ ಈಸ್ ಹರ್ ಫೇವ್ರೆಟ್. ಹೆಸರುಬೇಳೆ ಮತ್ತು ಆಲೂಗೆಡ್ಡೆ ಮಿಕ್ಸ್ ಇದ್ದರೆ ಅದಿತಿಗೆ ತುಂಬ ಇಷ್ಟ ಆಗುತ್ತೆ. ಈ ಒಂದು ರೆಸಿಪಿನ ನೀವು ಮಕ್ಕಳಿಗೆ ಮಾಡಿಕೊಡಿ. ಮಕ್ಕಳು ವೆಯ್ಟ್ ಗೇನ್ ಆಗ್ತಿಲ್ಲ ಅಂತಂದರೆ ದಿಸ್ ಇಸ್ ದ ಬೆಸ್ಟ್ ರೆಸಿಪಿ. ಆ್ಯಂಡ್ ಮಕ್ಕಳಿಗೆ ಎನರ್ಜಿ ಬೇಕಲ್ವ, ಇವಾಗ ನೀವೇ ನೋಡಿದ್ದೀರಾ ಅದಿತಿ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಅಂತ. ಸೊ ಆ ಆ್ಯಕ್ಟಿವ್ಗೆ ನಾವು ಮಕ್ಕಳಿಗೆ ಏನು ಕೊಡ್ಬೋದು ಅಂತಂದರೆ ಊಟದಲ್ಲಿ ಎನರ್ಜಿ ಇರುವಂತಹ ಫುಡ್ ಕೊಡಬೇಕು. ಸೊ ಆಲೂಗೆಡ್ಡೆ ಇಸ್ ದ ಪರ್ಫೆಕ್ಟ್ ಆಪ್ಷನ್ ಮಕ್ಕಳಿಗೆ ಎನರ್ಜಿ ಸಿಗೋದಕ್ಕೆ. ನೀವು ಮಕ್ಕಳಿಗೆ ಇದನ್ನು ವಾರದಲ್ಲಿ 2 ಸಲ ಕೊಡ್ಬೋದು. ಡಿಫ್ರೆಂಟ್ ಕಟ್ಲೆಟ್ಸ್ನ ಮಾಡಿ ಕೊಡ್ಬೋದು. ಆಲೂಗೆಡ್ಡೆಯಲ್ಲಿ ಸಾಕಷ್ಟು ಕಟ್ಲೆಟ್ಸ್ಗಳನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಚಾನಲಲ್ಲಿ. ನೀವಿನ್ನೂ ಚೆಕ್ ಮಾಡಿಲ್ಲ ಅಂತಂದರೆ ಒಂದು ಸಲ ಚೆಕ್ ಮಾಡಿ. ಈ ರೀತಿ ಬಾಲ್ಸ್ ಮಾಡಿಕೊಟ್ಟಾಗ, ರೈಸ್ ಬಾಲ್ಸ್ನ ಮಾಡಿಕೊಟ್ಟಾಗ ಮಕ್ಕಳಿಗೆ ಸೆಲ್ಫ್ ಫೀಡಿಂಗ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅವರೇ ತಿನ್ನೋದನ್ನು ಕಲಿತಾರೆ. ಆ್ಯಂಡ್ ತಿನ್ನುವಾಗ ಚಲ್ಲೋದು ಅದೆಲ್ಲ ಕಂಪ್ಲೀಟ್ಲಿ ಕಾಮನ್. ಮಕ್ಕಳೇ ತಿಂದಾಗ ಮಕ್ಕಳಿಗೆ ಚೆನ್ನಾಗಿ ಸೇರುತ್ತೆ ಊಟ ಅಂತ ದೊಡ್ಡವ್ರು ಹೇಳ್ತಾರಲ್ಲ, ಅದು ನಿಜವಾಗ್ಲೂ ಸತ್ಯ. ನಾವು ಎಷ್ಟೇ ಫೋರ್ಸ್ ಮಾಡಿ ಫೀಡ್ ಮಾಡಿದ್ರು ಮಕ್ಕಳು ಅಷ್ಟು ಚೆನ್ನಾಗಿ ಊಟ ಮಾಡೋದಿಲ್ಲ. ಅವ್ರಿಗೆ ಕೊಟ್ಬಿಡ್ಬೇಕಾಗತ್ತೆ ಈ ರೀತಿ ತಟ್ಟೆಗೆ ಹಾಕಿ ಬಾಲ್ಸ್ಗಳನ್ನ. ಆವಾಗ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಎಷ್ಟು ಬೇಕೋ ಅಷ್ಟು ತಿಂತಾರೆ. ಅದಿತಿಗೆ ನಾನು ಇದನ್ನೇ ಅಭ್ಯಾಸ ಮಾಡಿರೋದು. ಇಷ್ಟಪಟ್ಟು ಅದಿತಿ ತಿಂತಾರೆ. ಸೊ ನೋಡಿದ್ರಲ್ಲ ರೆಸಿಪಿ ಎಷ್ಟು ಈಸಿ ರೆಸಿಪಿ ಇದೆ. ಒಂದು ಜಸ್ಟ್ 5 to 7 ಮಿನಿಟ್ಸಲ್ಲಿ ಇದು ಕುಕ್ಕರ್ ವಿಷಲ್ನ ಹಾಕಿಸ್ಕೊಂಡ್ಬಿಟ್ರೆ ಈ ರೀತಿ ನೀವು ಮಾಡಿಕೊಡ್ಬೋದು. ಇದನ್ನು ನೀವು 7 ಮಂತ್ಸಿಂದನೇ ಕೊಡ್ಬೋದು. ತೆಳ್ಳಗೆ ಮಾಡಿ ತುಂಬ ಜಾಸ್ತಿ ನೀರು ಹಾಕಿ ಕೂಗಿಸಿ ಮಾಡ್ಬೋದು, ಚೆನ್ನಾಗಿರುತ್ತೆ. ಎಸ್, ಸೊ ಇದು ಅದಿತಿಗೆ ತರಿಸ್ಕೊಂಡಿರುವಂತಹ ಒಂದು ಕಾಟನ್ ಪ್ಯಾಡೆಡ್ ಅಂಡರ್ವೇರ್ 12 ಕಲರ್ಸಲ್ಲಿ ಸಿಗುತ್ತೆ. ಈ ಟೈನಿ ಬಾಟಮ್ಸ್ ಅಂತ ಪೇಜು. ಕಂಪ್ಲೀಟ್ ಪೇಜ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ವೈಟ್ ಕಲರ್ ಆ್ಯಂಡ್ ಬ್ಲೂ ಕಲರ್ ಆ್ಯಂಡ್ ಇನ್ನೊಂದು ಒನ್ ಮೋರ್ ನಾನು 10 ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಲಾಸ್ಟ್ ನಾನು ಯೂಸ್ ಮಾಡ್ತಿದ್ದಿದ್ದು ಅದಿತಿಗೆ ಸೂಪರ್ ಬಾಟಮ್ಸ್ ಅವ್ರದ್ದು. ಸೊ ಆ್ಯಕ್ಚುಲಿ
ಸೂಪರ್ ಬಾಟಮ್ಸ್ದು ಟೈನಿ ಬಾಟಮ್ಸ್ದು ಕಂಪೇರ್ ಮಾಡಿದ್ರೆ ಸೂಪರ್ ಬಾಟಮ್ಸೇ ಚೆನ್ನಾಗಿದೆ. ಆದರೆ ಈಗ ಏನಾಗ್ಬಿಟ್ಟಿದೆ ಅಂದರೆ ಅದಿತಿಗೆ ಫ್ರಮ್ 9 ಮಂತ್ಸಿಂದ ನಾವು ಶುರು ಮಾಡಿದ್ದು ಅಂತಂದರೆ ಆ್ಯಕ್ಚುಲಿ ಏನು ಗೊತ್ತಾ, ಇದನ್ನು 9 ಮಂತ್ಸಿಂದ ಅಂದರೆ ಏನು ಯಾವಾಗಲೂ ಅದಿತಿಗೆ ಇದನ್ನು ಸ್ಟಾರ್ಟ್ ಮಾಡಿದ್ವಲ್ಲ ಏನು ಪಾಟಿ ಟ್ರೈನಿಂಗ್, ಆವಾಗ ತುಂಬ ಜಾಸ್ತಿ ಆಗ್ತಾಯಿದ್ವಿ. ಮುಂಚೆ ನೈಟ್ ಟೈಮ್ ಅದನ್ನು ಹಾಕಿಸಿ ಮಲಗಿಸ್ತಾ ಇದ್ವಿ ಅದಿತಿಗೆ. ಸೊ ಆಲ್ಮೋಸ್ಟ್ ಎಲ್ಲ ಇದರಲ್ಲೂ 10 ತರಿಸ್ಕೊಂಡಿದ್ದು ನಾನು, ಎಲ್ಲನೂ ಆಲ್ಮೋಸ್ಟ್ ಎಲ್ಲ ಎಲಾಸ್ಟಿಕ್ ಹೋಗಿಬಿಟ್ಟಿದೆ, ಎಲ್ಲನೂ ಎಲಾಸ್ಟಿಕ್ ಹೋಗ್ಬಿಟ್ಟಿದೆ. ಐ ವಿಲ್ ಶೋ ಇಟ್. ಆ್ಯಂಡ್ ಕಲರ್ಸ್ ಸಹ ಚೇಂಜ್ ಆಗಿಬಿಟ್ಟಿದೆ, ಶೇಡ್ ಆಗಿಬಿಟ್ಟಿದೆ. ಸೊ ಇದನ್ನು ನಾನು ಯೂಸೇ ಮಾಡ್ತಿಲ್ಲ ಇವಾಗ ಸದ್ಯಕ್ಕೆ, ಎಲ್ಲ ಸೈಡ್ಗೆ ತೆಟ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಇದು ಟೈನಿ ಬಾಟಮ್ಸ್ ಅವರದ್ದು ನಾನು ತರಿಸ್ಕೊಂಡೆ. ಇದರಲ್ಲಿ 3 ಲೇಯರ್ಸ್ ಆಫ್ ಪ್ಯಾಡಿಂಗ್ ಇದೆ. ಸೊ ನೀವಿಲ್ಲಿ ನೋಡ್ಬೋದು. ಆಟಾಡಕ್ಕೆ ಬೇಕಾ? ಅದಿತಿ ಇಸ್ ಜಸ್ಟ್ ಸುಮ್ಮನೆ ನೋಡ್ತಾ ಇದ್ದಾರೆ, ಏನಿದು ಏನೋ ಮಾಡ್ತಿದ್ದಾರೆ ಮಮ್ಮ ಅಂತ. ಹಾಯ್ ಹೇಳಿ. ಹಾಯ್. ಇವತ್ತು ಆರೆಂಜ್ ಅಲ್ವಾ ಅದಿತಿಗೆ ಆರೆಂಜ್ ಹಾಕಿದ್ದೀನಿ. ಎಸ್, ಹೋಗಿ ಆಟಾಡಿ. ಸೊ ಇದರಲ್ಲಿ 3 ಲೇಯರ್ಸ್ ಆಫ್ ಪ್ಯಾಡಿಂಗ್ ಇದೆ ಆ್ಯಂಡ್ ವೆರಿ ಕಂಫರ್ಟಬಲ್. ಮಕ್ಕಳಿಗೆ ತುಂಬ ಚೆನ್ನಾಗಿ ಸೇಫ್ಟಿ ಕೊಡುತ್ತೆ ಆ್ಯಂಡ್ ಕಂಫರ್ಟ್ ಕೊಡುತ್ತೆ. ಇದು ನೀವು ಆರಾಮಾಗಿ ವಾಶ್ ಮಾಡ್ಬೋದು. ಮಕ್ಕಳ 1 ರಿಂದ 2 ಪಿ ಇದು ಹೋಲ್ಡ್ ಮಾಡುತ್ತೆ ಆ್ಯಂಡ್ ಯಾವುದೇ ರೀತಿ ಟೆನ್ಷನ್ ಬೇಡ, ಕೆಳಗಡೆ ಬೆಡ್ ಸ್ಪ್ರೆಡ್ ಗಲೀಜಾಗುತ್ತೆ ಅಥವಾ ಒದ್ದೆ ಆಗುತ್ತೆ ಅಂತ. ಇದು ಆರಾಮಾಗಿ ಪ್ರೊಟೆಕ್ಷನ್ ನೀಡುತ್ತೆ ಆ್ಯಂಡ್ 3 ಲೇಯರ್ಸ್ ಪ್ಯಾಡಿಂಗ್ ಇರುತ್ತೆ. ಆ್ಯಂಡ್ ನಿಮಗೆ 12 ಕಲರ್ಸಲ್ಲಿ ಸಿಗುತ್ತೆ. ಈ ಒಂದು ಕಾಟನ್ ಪ್ಯಾಡೆಡ್ ಅಂಡರ್ವೇರ್ನ ನೀವು ಹುಟ್ಟಿದ ಮಕ್ಕಳಿಂದ 36 ಮಂತ್ಸ್ವರೆಗೂ ಸೈಜಸ್ ಅವೈಲೇಬಲ್ ಇದೆ. ನೀವು ಟೈನಿ ಬಾಟಮ್ಸ್ ಪೇಜ್ನ ಒಂದ್ಸಲ ರೀಚ್ ಔಟ್ ಮಾಡಿ ಚೆಕ್ ಮಾಡಿ ಅಂತಂದರೆ ಮೆಸೇಜ್ ಮಾಡಿ, ನಿಮಗೆ ಅವರು ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಅಫೋರ್ಡಬಲ್ ಪ್ರೈಸ್ ಸಹ ಇದೆ. ವಾಷಬಲ್, ಆರಾಮಾಗಿ ವಾಶ್ ಆಗುತ್ತೆ. ಆ್ಯಂಡ್ ಈ ರೀತಿ ಪ್ಯಾಡೆಡ್ ಅಂಡರ್ವೇರ್ನ ತೊಗೊಂಡ್ರೆ ನೀವು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಏನು ಮಾಡ್ಬೋದು ಅಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇದು ಒಣಗಲ್ಲ. ಇಟ್ ಟೇಕ್ಸ್ ಒಂದು ದಿನ ಕಂಪ್ಲೀಟ್ 24 ಅವರ್ಸ್, ಒಂದೊಂದ್ಸಲ 1.5 ದಿನನೂ ತೊಗೊಳುತ್ತೆ. ಅದಕ್ಕೆ ನೀವು ರೆಡಿ ಆಗಿರಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ರೀಯೂಸಬಲ್, ಆರಾಮಾಗಿ ಮಾಡ್ಬೋದು. ಆ್ಯಂಡ್ ಮಕ್ಕಳಿಗೆ ರ್ಯಾಷಸ್ ಆಗೋದಿಲ್ಲ. 1 ರಿಂದ 2 ಪಿ ಅಂತಂದರೆ ಕೆಲವು ಮಕ್ಕಳುಗಳು ತುಂಬ ಜಾಸ್ತಿ ಕ್ವಾಂಟಿಟಿ ಆಫ್ ಯೂರಿನ್ನ ಮಾಡ್ತಾರೆ, ಆವಾಗ 1 ತಡೆಯುತ್ತೆ. ಮಕ್ಕಳು ಸ್ವಲ್ಪ ಯೂರಿನ್ ಮಾಡಿದಾಗ 2 ಆರಾಮಾಗಿ ತಡೆಯುತ್ತೆ. ಯಾವುದೇ ಟೆನ್ಷನ್ನೇ ಬೇಡ. ಮಕ್ಕಳಿಗೆ ಬೆಳಗ್ಗೆ ಟೈಮು ಹಾಕ್ಬೋದು ಆ್ಯಂಡ್ ನೈಟ್ ಟೈಮು ಹಾಕ್ಬೋದು. ನೀವಿಲ್ಲ ನೋಡ್ಬೋದು 2 ವೇರಿಯಂಟ್ಸ್ ಇದೆ ಇದರಲ್ಲಿ. ಅಂತಂದರೆ ಈ ರೀತಿ ಒಂದು ಸ್ವಲ್ಪ ರಫ್ ಇದೆ ಆ್ಯಂಡ್ 1 ಮೋರ್ ಸ್ವಲ್ಪ ಸಾಫ್ಟ್ ಇದೆ. ಸೊ ಈ ರೀತಿ ಒಂದು ಈ ಪ್ಯಾಡೆಡ್ ಅಂಡರ್ವೇರಲ್ಲಿದೆ. ಮಕ್ಕಳಿಗೆ ತುಂಬ ಕಂಫರ್ಟ್ ಇರುತ್ತೆ ಆ್ಯಂಡ್ ಯಾವುದೇ ರೀತಿ ರ್ಯಾಷಸ್ ಆಗುತ್ತೆ ಅಂತ ಭಯ ಬೇಡ. 100% ಕಾಟನ್ ಆಗಿರೋದ್ರಿಂದ ಇದು ಬ್ರೀತಬಲ್ ಫ್ಯಾಬ್ರಿಕ್. ಮಕ್ಕಳಿಗೆ ತುಂಬ ಇರಿಸುಮುರ್ಸಾಗುತ್ತೆ. ಇದು ಕಾಟನ್ 100% ಕಾಟನ್ ಆಲ್ಸೋ. ವೆರಿ ಸೇಫ್ ಆಗಿರುತ್ತೆ. ಆ್ಯಂಡ್ ಇದನ್ನು ವಾಶ್ ಮಾಡಿದ್ಮೇಲೆ ಯಾವ ಸ್ಥಿತಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಕೆಲವ್ದು ಕಲರ್ ಹೋಗುತ್ತೆ. ಬಟ್ ಸೂಪರ್ ಬಾಟಮ್ಸ್ ಅಂತೂ ಟು ಬಿ ಫ್ರ್ಯಾಂಕ್ ತುಂಬ ಎಷ್ಟೇ ವಾಶ್ ಮಾಡಿದ್ರು ಕಲರ್ ಅಂತೂ ಫೇಡ್ ಆಗಿಲ್ಲ. ನೀವು ಇಲ್ಲಿ ನೋಡ್ಬೋದು, ಈ ಆ್ಯನಿಮಲ್ಸ್ ಕಲರ್ ಹಾಗೇ ಇದೆ, ಒಂಚೂರು ಚೇಂಜಸ್ ಆಗಿಲ್ಲ. ಬಟ್ ಐ ಡೋಂಟ್ ನೋ ಅಬೌಟ್ ದಿಸ್. ಮೇಲೆ ನೋಡಿದ್ರೇ ಕಲರ್ ಹೋಗುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಯೂಸ್ ಮಾಡಿ ನಾನು ಸ್ವಲ್ಪ ದಿನ ಆದಮೇಲೆ ನಿಮಗೆ ರಿವ್ಯೂ ಕೊಡ್ತೀನಿ. ಪ್ರೈಸ್ ನೋಡಿದ್ರೆ ಸೂಪರ್ ಬಾಟಮ್ಸ್ಗಿಂತ ಇದು ಸ್ವಲ್ಪ ಕಡಿಮೆನೇ ಇದೆ. ಸೊ ಪ್ರೈಸ್ ವಿಚಾರದಲ್ಲಿ ದಿಸ್ ಇಸ್ ಓಕೆ. ಬಟ್ ಯೂಸ್ ಮಾಡಿದ್ಮೇಲೆ ನನಗೂ ಗೊತ್ತಾಗುತ್ತೆ ಹೇಗಿದೆ ಅಂತ. ಸೊ 1 ರಿಂದ 2 ಪಿ ತಡೆಯುತ್ತೆ ಅಂತ ಹೇಳಿದ್ದಾರೆ, ನೋಡಬೇಕು. ಆ್ಯಂಡ್ ಈಗ ಅದಿತಿಗೆ ಕಂಪ್ಲೀಟ್ ಪಾಟಿ ಟ್ರೈನ್ ಮಾಡಿರೋದ್ರಿಂದ ಅದಿತಿ ಹೋಲ್ಡ್ ಅಂತಂದರೆ ಅವರ ಒಂದು ಪಿ ಕಂಟ್ರೋಲ್ನ ಒಂದು 3-4 ಅವರ್ಸ್ ಮಾಡ್ತಾರೆ. ಆ್ಯಂಡ್ ನೈಟ್ ಟೈಮ್ ಅದಿತಿ ಮಾಡ್ತಾನೆ ಇಲ್ಲ. ಮಾಡಬೇಕು ಅಂತ ಅನ್ಸಿದ್ರು ಮಧ್ಯರಾತ್ರಿ ಎದ್ದು ಅಂದರೆ ಹಾಲು ಕುಡಿಯೋಕೆ ಎದ್ದೊಳ್ತಾರಲ್ಲ, ಅವಾಗ ನಾನು ಕೇಳ್ತೀನಿ ಅಥವಾ ಅವರೇ ಹೇಳ್ತಾರೆ ಪಿ ಮಾಡ್ತೀನಿ ಅಂತ. ಅವಾಗ ಕರ್ಕೊಂಡು ಹೋಗಿ ಮಾಡಿಸಿ ಕರ್ಕೊಂಡು ಬಂದು ಅದಿತಿನ ಮಲಗಿಸ್ತೀನಿ. ಅವ್ರು ಇವಾಗ ಅವರ ಪ್ಯಾಂಟೀಸಲ್ಲಿ ಮಾಡ್ಕೊಳ್ತಾನೆ ಇಲ್ಲ, ಎಲ್ಲೂ ಮಾಡ್ತಾಯಿಲ್ಲ. ಓನ್ಲಿ ಡಕ್ಕಿ ಅಂದರೆ ನಾನು ಸ್ನಾನ ಮಾಡೋ ಮನೇನ ಡಕ್ಕಿ ರೂಮಲ್ಲಿ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಅದಿತಿ ಅದನ್ನೇ ಫಾಲೋ ಮಾಡ್ತಿದ್ದಾರೆ. ಸೊ ನೀವು ನೋಡಿ, ನಿಮ್ಮ ಮಕ್ಕಳಿಗೆ ಬೇಕಾಗಿದ್ದರೆ 36 ತಿಂಗಳವರೆಗೂ ನಿಮಗೆ ಇದು ಸಿಗುತ್ತೆ ಅಂತಂದರೆ ಈ ಕಾಟನ್ ಪ್ಯಾಡೆಡ್ ಅಂಡರ್ವೇರ್. ನೀವು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀರಾ 1 2 ಅವರ್ 3 ಅವರ್ ಅಂತಂದರೆ 1 3-4 ತೊಗೊಂಡು ಹೋಗ್ಬಿಟ್ಟು ಮಗುಗೂ ಹಾಕೋಬೋದು. ಇದ್ರ ಮೇಲೆ ಪ್ಯಾಂಟ್ ಹಾಕ್ಬೋದು, ಸೇಫ್ ಆಗುತ್ತೆ. ಯಾಕಂತಂದರೆ ಪ್ಯಾಡ್ ನನಗೂ ಅಷ್ಟೇ ಡೈಪರ್ಸ್ನ ಹಾಕೋದಕ್ಕೆ ತುಂಬ ಹಿಂಸೆ, ನನಗೆ ಹಿಂಸೆನೇ. ಬೆಳಗ್ಗೆಯಿಂದ ಸಂಜೆವರೆಗೂ ಹೋದರೆ ಏನೂ ವಿಧಿ ಇಲ್ಲದೆ ಹಾಕ್ತಿದ್ದೀನಿ. ಈಗ ಇದನ್ನು ನಾನು ಕ್ಯಾರಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ನೀವೇ ಅದಿತಿ ಹೇಳ್ತಾರಲ್ವ, ಸೂಸು ಮಾಡಿಕೊಂಡ್ರೆ ಪಿ ಮಾಡಿಕೊಂಡ್ರೆ ಹೇಳ್ತಾರಲ್ವ. ಸೊ ಐ ಥಿಂಕ್ ದಿಸ್ ವರ್ಕ್ಸ್. ಬಟ್ ಕಲರ್ ಹೋಗುತ್ತೆ ಅನ್ನೋ ನನಗೆ ಅನಿಸ್ತಾ ಇದೆ, ಟು ಬಿ ಹಾನೆಸ್ಟ್. ನೋಡೋಣ, 1-2 ಸಲ ವಾಶ್ ಮಾಡಿದ್ಮೇಲೆ ನಂಗೆ ಗೊತ್ತಾಗುತ್ತೆ. ನೋಡೋಣ. ಆ್ಯಂಡ್ ಬಬಲ್ಸ್ ಸಹ ಬರ್ಬೋದು ಅನಿಸುತ್ತೆ, ಹೇಳೋಕ್ಕಾಗಲ್ಲ. ಲೆಟ್ಸ್ ಸಿ, ನೋಡೋಣ. ಸೊ ನಿಮಗೆ ಈ ಒಂದು ಟೈನಿ ಬಾಟಮ್ಸ್ ಅವ್ರದ್ದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಿಮಗೆ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಆ್ಯಂಡ್ ಇನ್ನೇನೂ ಇಲ್ಲ, ಇಟ್ಸ್ ಆಲ್ ಅಬೌಟ್ ಟುಡೇಸ್ ವ್ಲಾಗ್. ಈಗ ಅದಿತಿಗೆ ಹಾಲು ಕಾಯ್ಸೋಕ್ಕಿಟ್ಟಿದ್ದೀನಿ, ಹಾಲು ಕೊಡಬೇಕು. ಆ್ಯಂಡ್ ಸ್ಟೋರಿ ವೀಡಿಯೋ ಮಾಡಬೇಕು. ಮಾಡಲೇ ಇಲ್ಲ, ನಿನ್ನೆನೂ ಮಾಡಲಿಲ್ಲ, ಮೊನ್ನೆನೂ ಮಾಡಲಿಲ್ಲ. ಓನ್ಲಿ ಡೇ 2 ಮಾತ್ರ ಮಾಡಿದ್ದೀನಿ. ಡೇ 3 ಆ್ಯಂಡ್ ಡೇ 4 ವೀಡಿಯೋ ಮಾಡಬೇಕು. ಅಟ್ಲೀಸ್ಟ್ ಡೇ 4 ಆಗಲ್ಲ ಅನಿಸುತ್ತೆ, ಡೇ 3 ಮಾತ್ರ ವೀಡಿಯೋ ಮಾಡ್ತೀನಿ ಇವತ್ತು.
ಆ್ಯಂಡ್ ಅದಿತಿಗೆ ಸೆಕೆಂಡ್ ನ್ಯಾಪ್ ಬೇರೆ ಕೊಡಬೇಕು. ಪಾಚಿ ಮಾಡ್ತೀರಪ್ಪ, ಪಾಚಿ ಮಾಡ್ತೀರಾ? ಇದೆ ಅದಿತಿ ಸೈಕಲ್. ಡುಮ ಸೈಕಲ್. ಎಸ್, ಇದೆ ಅದಿತಿ ಸೈಕಲ್. ಪಾಚಿ ಮಾಡ್ತೀರಾ ಇವಾಗ? ಹಾಲು ಕೊಡ್ಬಿಟ್ಟು ಪಾಚಿ ಮಾಡ್ತೀರಾ? ಹೆಂಗೆ ಪಾಚಿ ಮಾಡ್ತೀರಾ? ಯಾ, ಸೊ ಹಾಯ್ ಅಂತ ಪಾಚಿ ಮಾಡ್ತೀರಾ? ಎಸ್, ಸೊ ದಿಸ್ ಇಸ್ ಆಲ್. ಹಾಯ್ ಆಲ್ ಹೇಳಿ, ವಾಯ್ಸ್ ಓವರ್ ಮಾಡಿಪ್ಪ. ಇವತ್ತು ಸಂಡೇ, ನಾನು ಮಮ್ಮು ತಿಂದೆ. ಇದೇ 3 ಡೈಲಾಗ್ ಬರೋದು ಅದಿತಿಗೆ. ಎಸ್ ಎಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಏನೂ ಜಾಸ್ತಿ ಸ್ಪೆಷಲ್ ಇಲ್ಲ. ಯಾ, ಆ್ಯಕ್ಚುಲಿ ಟಾಡ್ಲರ್ಸ್ಗೆ ರೆಸಿಪಿ ಮಾಡ್ಕೊಳ್ಬೇಕು. ಇದನ್ನು ತಂದಿಟ್ಟಿದ್ದೀನಿ, ಏನದು ಬೇಬಿ ಕಾರ್ನ್ನ 3 ದಿನದಿಂದ ಮಾಡಬೇಕು ಅಂತ ಅಂದ್ಕೊತಿದ್ದೀನಿ. ಅದು ಹಾಗೆ ಫ್ರಿಜ್ಜಲ್ಲೇ ಇದೆ. ಸೊ ನಾಳೆ ಟೆನಿ ಕಾಸ್ಟ್ ನಾಳೆ ಮಾಡ್ತೀನಿ. ಆ್ಯಂಡ್ ಇವತ್ತು ಯಾವುದಾದ್ರು ಗೆಣಸಿನ ರೆಸಿಪಿ ವೀಡಿಯೋನ ಅಪ್ಲೋಡೇ ಮಾಡಿಲ್ಲ, ಎಡಿಟ್ ಮಾಡಿ ಹಾಗೆ ಇಟ್ಟಿದ್ದೀನಿ. ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವತ್ತು ನಾಳೆ ಬೆಳಗ್ಗೆ ಅಥವಾ ನಾಳೆ ಮಧ್ಯಾಹ್ನದಷ್ಟರಲ್ಲಿ ನೀವು ಆ ವಿಡಿಯೋ ನೋಡ್ಬೋದು. ರೆಸಿಪಿ ಅಂತೂ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ಕಟ್ಲೆಟ್ಸ್ನ. ಮಕ್ಕಳಿಗೆ ಕಟ್ಲೆಟ್ ರೆಸಿಪೀಸ್ನ ಜಾಸ್ತಿ ಹಾಕಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತೀರಲ್ವಾ. ಸೊ ದಟ್ ಈಸ್ ಒನ್ ಅಮಾಂಗ್. ಎಸ್, ಐ ವಿಲ್ ಎಂಡ್ ದ ವಿಡಿಯೋ. ಸಿ ಯು, ಟಾಟಾ, ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಆ್ಯಂಡ್ ಏನೇ ಇನ್ಫಾರ್ಮೇಷನ್ ಬೇಕಿದ್ದರೂ ಟೈನಿ ಬಾಟಮ್ಸ್ ಅವ್ರಿಗೆ ಮೆಸೇಜ್ ಮಾಡಿ. ಪ್ರೈಸಸ್ ಬಗ್ಗೆನೂ ಅವ್ರಿಗೇ ಮೆಸೇಜ್ ಮಾಡಿ. ಆ್ಯಂಡ್ ಆಫರ್ಸ್ ಇದ್ದರೆ ಅವರೇ ಹೇಳ್ತಾರೆ. ಖಂಡಿತವಾಗ್ಲೂ ಪ್ರೈಸಸ್ ಎಲ್ಲ ನಾನು ಹೇಳೋಕ್ಕಾಗಲ್ಲ. ದಟ್ಸ್ ವೈ. ಸೊ ಮೆಸೇಜ್ ಟು ದೆಮ್. ಸೊ ಎಸ್, ಸಿ ಯು, ಟಾಟಾ, ಬಾಯ್.